ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ 3 ದಿನಗಳ ಕಾಲ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಎಪಿ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನ್ಯಾಯವಾದಿಗಳ ಸಂಘದ ಸಹಯೋಗದಲ್ಲಿ 3 ದಿನಗಳ ಕಾಲ ಕಾನೂನು ಕಾರ್ಯಾಗಾರ ನಡೆಯಲಿದೆ. ಬೆಂಗಳೂರಿನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಹಾಗೂ ಜಮಖಂಡಿಯ ವಕೀಲರ ಸಂಘದ ಸಹಯೋಗದಲ್ಲಿ ಆಗಸ್ಟ್ 7ರಿಂದ ಆಗಸ್ಟ್ 9ರವರೆಗೆ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ. ಜಮಖಂಡಿ ನಗರದ ನ್ಯಾಯವಾದಿಗಳ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎಪಿ ಕುಲಕರ್ಣಿ ಅವರು, ನಗರದ ಎಸ್ಆರ್ಎ ಕ್ಲಬ್ ಸಭಾಂಗಣದಲ್ಲಿ 3 ದಿನಗಳ ಕಾಲ ಕಾನೂನು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಾಗಾರದಲ್ಲಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಾಡಿಗೆ ಕಾಯ್ದೆ, ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೇರಿದಂತೆ ನ್ಯಾಯಾಂಗ ಕ್ಷೇತ್ರಕ್ಕೆ ಸಂಬಂಧಿಸಿದ ಮಹತ್ವದ ಕಾನೂನು ವಿಷಯಗಳ ಕುರಿತು ಹಿರಿಯ ನ್ಯಾಯವಾದಿಗಳು ಹಾಗೂ ಕಾನೂನು ತಜ್ಞರಿಂದ ಉಪನ್ಯಾಸ ಮತ್ತು ಸಂವಾದ ನಡೆಯಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷ ಪಿಪಿ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಹಿರಿಯ ನ್ಯಾಯವಾದಿ ಕೆಜಿ ನಾವಲ್ಗಿಮಠ್ ಸೇರಿದಂತೆ ತಜ್ಞರು ವಿವಿಧ ಕಾನೂನು ವಿಷಯಗಳ ಬಗ್ಗೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಕಾರ್ಯಾಗಾರಕ್ಕೆ ಆಗಮಿಸುವ ಮಹಿಳಾ ವಕೀಲರು ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ವಕೀಲರಿಗೆ ವಸತಿ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಸಂಘದ ಉಪಾಧ್ಯಕ್ಷೆ ವಿಎ ಭಟ್ ಹಾಗೂ ಪ್ರಧಾನ ಕಾರ್ಯದರ್ಶಿ ವೈಕೆ ಕಡಪಟ್ಟಿ ಅವರು ತಿಳಿಸಿದ್ದಾರೆ. 3 ದಿನಗಳ ಕಾಲ ಈ ಕಾರ್ಯಾಗಾರ ಯುವ ವಕೀಲರ ವೃತ್ತಿಪರ ಕಾನೂನು ಜ್ಞಾನ ವೃತ್ತಿಗೆ ಉತ್ತಮ ವೇದಿಕೆಯಾಗಲಿದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಂಥಪಾಲಕ ಎಸ್ಎ ಅಂಬ್ಲಿ, ನ್ಯಾಯವಾದಿಗಳಾದ ಆರ್ಆರ್ ಕರೋಶಿ, ಆರ್ಎಂ ಝಂಡೆ, ಎಸ್ಕೆ ದಳವಾಯಿ, ಎನ್ಎ ಅತ್ತಾರ್, ಜೆಆರ್ ಮಾಳಿ, ವಿಜಿ ಹಳ್ಳಿಕಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಕಾನೂನು ಕಾರ್ಯಾಗಾರವನ್ನು ಆಗಸ್ಟ್ 7ರಿಂದ ಜೂನ್ 9ರಲ್ಲಿ ನಾವು ಈ ಕಾರ್ಯಾಗಾರವನ್ನು ಎಸ್ಆರ್ ಕ್ಲಬ್ ಹಾಲ್ನಲ್ಲಿ ಏರ್ಪಡಿಸ್ತೇವೆ. ಈ ಕಾರ್ಯಾಗಾರಕ್ಕೆ ವಿವಿಧ ವಕೀಲರ ಹಾಗೂ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಇವರೆಲ್ಲ ಆಗಮಿಸುತ್ತಾರೆ. ಕಾನೂನು ವಿಷಯ ಬಗ್ಗೆ ಅವರು ನುರಿತ ಉಪನ್ಯಾಸವನ್ನು ಮುಖ್ಯವಾಗಿ ದಿನಾಂಕ 7/8/2026 ಮಧ್ಯಾಹ್ನ 3 ಗಂಟೆಗೆ ವರ್ಷ ಹೈಕೋರ್ಟಿನ ಈ ಒಂದು ನಮ್ಮ ಹೈಕೋರ್ಟಿಗೆ ಇದ್ದಂಥ ಸನ್ಮಾನ್ಯ ಗೌರವಿತ ಕೃಷ್ಣ ದೀಕ್ಷಿತ್ ಸಾಹೇಬ್ ಈ ನಮ್ಮ ಕಾನೂನು ಕಾರ್ಯಾಗಾರಕ್ಕೆ ಆಗಮಿಸುತ್ತಿದ್ದು, ಅವರು ಕೂಡ ಈ ವಕೀಲರ ಪಾತ್ರ ನ್ಯಾಯಾಂಗ ಇದ್ದಲ್ಲಿ ಏನು ಅನ್ನೋದ್ರ ಬಗ್ಗೆ 1 ತಾಸವರೆಗೆ 1 ಗಂಟೆಯವರೆಗೆ ಉಪನ್ಯಾಸ ಮಾಡಲು ಒಪ್ಪಿಕೊಂಡಿದ್ದಾರೆ. ಕರ್ನಾಟಕ ವಕೀಲರ ಪರಿಷತ್ತು ಉತ್ತರ ಕರ್ನಾಟಕದಿಂದ ಆಯ್ಕೆಯಾದಂಥ ಐಎನ್ ಪಾಟೀಲ್, ಕೋಡಿಮಠ ಅವರು, ಬೆಂಗಳೂರಿನ ನಾರಾಯಣ ಸ್ವಾಮಿ ಅಂತ ಹೇಳೋರು, ಇವರು ಅವರು ಕ್ಯೂಡಿ ವಕೀಲರು, ಇವರೆಲ್ಲರೂ ಕೂಡ ಈ ಕಾರ್ಯಾಗಾರಕ್ಕೆ ನಮಗೆ ಪ್ರೇರಣೆ ನೀಡಿದ್ದಾರೆ. ಈ ಕಾರ್ಯಾಗಾರ ನಮ್ಮದು ಈ ಜಮಖಂಡಿ ವಕೀಲರ ಸಂಘಕ್ಕೆ ಮಾತ್ರ ಸೀಮಿತಿಲ್ಲ. ನಾವು ಇಡೀ ಬಾಗಲಕೋಟೆ ಜಿಲ್ಲಾ ಎಲ್ಲ ವಕೀಲರ ಸಂಘಕ್ಕೆ ಹೋಗಿ ಯುವ ವಕೀಲರು ಹಾಗೂ ಈ ಸಿವಿಲ್ ಜಡ್ಜ್ ತಯಾರಿಯಲ್ಲಿರುವಂಥ ಪರೀಕ್ಷಾರ್ಥಿಗಳು ಇಲ್ಲೇ ಎಲ್ಲ ವಕೀಲರ ಸಂಘದ ಸದಸ್ಯರಿಗೆ ನಾನು ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುವುದೆಂದರೆ ಇದರಿಂದ ಕಾರ್ಯಾಗಾರದ ಸದುಪಯೋಗ ಪಡ್ಕೊಳ್ಬೇಕು. ಜಮಖಂಡಿ ವಕೀಲರ ಸಂಘದಿಂದ ಆಗಸ್ಟ್ 7, 8, 9, 2022 3 ದಿವಸ ಕಾರ್ಯಾಗಾರನ ಹಮ್ಮಿಕೊಂಡಿದ್ವಿ. ನ್ಯಾಯಾಧೀಶರಾಗಿ ಬಯಸುವಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂತಂದು ಈ ಕಾರ್ಯಾಗಾರವನ್ನು ನಡೆಸಕತ್ತಿದ್ದೀವಿ. ಆಮೇಲೆ ಈಗ ಸದ್ಯಕ್ಕೆ ಹೊಸದಾಗಿ ಬರುವಂಥ ಯುವ ವಕೀಲರಿಗೂ ಕಾನೂನು ಮತ್ತು ನ್ಯಾಯಾಲಯದ ಅನುಭವ ಬರಲಿ ಅಂತ ಸಲುವಾಗಿ ಈ ಕಾರ್ಯಾಗಾರವನ್ನು ಮಾಡಕತ್ತೀವಿ. ಬೆಂಗಳೂರಿಂದ ಬರುವಂಥ ಮತ್ತು ಉಳಿದ ಉಪನ್ಯಾಸಕರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಅದು ಅಲ್ಲದೆ ಕಲಿಬೇಕನ್ನುವಂಥ ಪರೀಕ್ಷಾರ್ಥಿಗಳಿಗೂ ಕೂಡ ಕೆಲವೊಂದು ವ್ಯವಸ್ಥೆ ಮಾಡಬೇಕನ್ನೋ ಅಧ್ಯಕ್ಷರ ಇಚ್ಛೆ ಇದೆ. ಮಹಿಳಾ ನ್ಯಾಯವಾದಿಗಳ ಸಂಘದಿಂದ ನಾವು ಮಾಡಬೇಕಂತ ಅದನ್ನು ಎಲ್ಲ ರೀತಿ ಸಹಕಾರದಿಂದ ಎಲ್ಲರೂ ಸಹಕಾರದಿಂದ ಇದನ್ನು ಒಂದು ಒಳ್ಳೆಯ ಒಂದು ಸದುಪಯೋಗ ಆಗಬೇಕು, ಸಮಾಜಕ್ಕೆ ಸದುಪಯೋಗ ಆಗಬೇಕು. ನಮ್ಮ ನ್ಯಾಯವಾದಿ ಸಂಘಕ್ಕೆ ಮತ್ತು ನ್ಯಾಯವಾದಿಗಳಿಗೆ ಎಲ್ರಿಗೂ ಒಂದು ಉಪಯೋಗ ಆಗಬೇಕಂತ ಹೇಳಿ ಒಂದು ಒಳ್ಳೆಯ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹಕಾರದಿಂದ ಮಾಡ್ತಾ ಬಂದಿದ್ದೇವೆ. ಯಾರು ಬೇಕಾದರೂ ಬಂದರೂ ನಮ್ಮ ಮಹಿಳಾ ನ್ಯಾಯವಾದಿಗಳು ಬಂದರೂ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲ ಕಡೆ ಅವರಿಗೆ ಇಳ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿ ನಾವು ಬದಲಾಗಿದ್ದೇವೆ.
ಹಾಗೆ ಅವರು ಹೆಚ್ಚಿನ ಸಂಖ್ಯೆಗೆ ಬಂದು ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ನಾವು ಕರೆಯನ್ನು ಕೊಡ್ತೇವೆ.